ಟಾಟಾ ಐಪಿಎಲ್ನ ಮ್ಯಾಚ್ ನಂಬರ್ 66 ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಗುಜರಾತ್ ಟೈಟಾನ್ಸ್. ಈ ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಸನ್ರೈಸರ್ಸ್ ಹೈದರಾಬಾದ್ ಅವರು ಈ ಮ್ಯಾಚ್ ಗೆದ್ದರೆ ಡೈರೆಕ್ಟಾಗಿ ಕ್ವಾಲಿಫೈ ಆಗಿಬಿಡ್ತಾರೆ. ಗುಜರಾತ್ ಅವರು ಈ ಮ್ಯಾಚಲ್ಲಿ ಗೆಲ್ಲಿಲ್ಲ ಅಂದರೂ ಅವರು ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ. ಸೊ ಅವ್ರಿಗೇನು ಅಂತ ಯೂಸ್ ಏನಿಲ್ಲ. ಬಟ್ ಸ್ಟಿಲ್ ಅವರು ಈ ಒಂದು ಸೀಸನ್ನ ಒಂದು ಹೈ ನೋಟಿಂದ ಎಂಡ್ ಮಾಡ್ಬೇಕು ಅಂದ್ಕೊಂಡ್ರೆ ಈ ಮ್ಯಾಚ್ ಗೆಲ್ಬೋದು. ಬಟ್ ಸ್ಟಿಲ್ ಏನಂದರೆ SRH ಅವರು ಆಲ್ಮೋಸ್ಟ್ ಕ್ವಾಲಿಫೈ ಆಗೋ ಸ್ಟೇಜಲ್ಲಿದ್ದಾರೆ. ಸೊ ಈ ಮ್ಯಾಚಲ್ಲಿ ಗೆಲ್ಲಿಲ್ಲ ಅಂದರೂ ಕೂಡ ಅವರು ನೆಕ್ಸ್ಟ್ ಮ್ಯಾಚ್ ಆದರೂ ಗೆದ್ದುಬಿಟ್ಟು ಅವರು ಕ್ವಾಲಿಫೈ ಹೋಗ್ತಾರೆ. ಆ್ಯಂಡ್ ಅವ್ರ ನೆಟ್ ರನ್ ರೇಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೋಡೋಣ ಯಾರು ಗೆಲ್ತಾರೆ ಅಂತ. ಇನ್ನು ಈ ಮ್ಯಾಚ್ ನಡೀತಿರೋ ವೆನ್ಯೂ ಮತ್ತು ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಈ ಮ್ಯಾಚ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಹೈದರಾಬಾದಲ್ಲಿ ನಡೀತಾ ಇದೆ. ಸೊ ಈ ಮ್ಯಾಚಲ್ಲಿ ಪಿಚ್ ರಿಪೋರ್ಟ್ ಬಗ್ಗೆ ಮಾತಾಡೋದಾದರೆ ಇಟ್ಸ್ ಕಂಪ್ಲೀಟ್ಲಿ ಒಂದು ಬ್ಯಾಟಿಂಗ್ ಟ್ರ್ಯಾಕ್ ಅಂತಲೇ ಹೇಳ್ಬೋದು. ನಾವು ನೋಡಿದ್ದೀವಿ ತುಂಬ ದೊಡ್ಡ ಸ್ಕೋರ್ಸ್ ಎಲ್ಲ ಇಲ್ಲಿ ಸ್ಕೋರ್ ಆಗಿದ್ದಾವೆ. ಸೊ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡೋರಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಮಿನಿಮಮ್ 200 ರನ್ಸ್ನ ಇಲ್ಲಿ ಸ್ಕೋರ್ ಮಾಡ್ತಾ ಇದ್ದಾರೆ ಪ್ರತಿ ಮ್ಯಾಚಲ್ಲೂ. ಸೊ ನೋಡೋಣ, ಟಾಸ್ ಗೆದ್ದಿರೋರು ಮೊದಲು ಬ್ಯಾಟಿಂಗೇ ತಗೊಳ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನು ಎರಡೂ ತಂಡಗಳ ಹೆಡ್ ಟು ಹೆಡ್ ಸ್ಟಾರ್ಟ್ಸ್ ನೋಡ್ಕೊಳ್ಳೋದಾದರೆ ಒಟ್ಟಾರೆಯಾಗಿ 4 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 3 ಮ್ಯಾಚಲ್ಲಿ GT ಅವರು ಗೆದ್ದಿದ್ದಾರೆ, 1 ಮ್ಯಾಚಲ್ಲಿ SRH ಅವರು ಗೆದ್ದಿದ್ದಾರೆ. ಬಟ್ ಸ್ಟಿಲ್ ಈ ಇಯರ್ SRH ಇರೋ ಫಾರ್ಮ್ ಮತ್ತು ಅವರು ಹೋಮ್ ಗ್ರೌಂಡಲ್ಲಿ ಆಡ್ತಿರೋ ಅಡ್ವಾಂಟೇಜ್ ನೋಡಿಕೊಂಡ್ರೆ SRH ಅವರು ಈ ಮ್ಯಾಚಲ್ಲಿ ಫೇವ್ರೇಟ್ಸ್ ಅಂತ ಹೇಳ್ಬೋದು. ಇನ್ನು ಎರಡೂ ತಂಡಗಳ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ SRH ಅವ್ರ ಕಡೆಯಿಂದ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ನಿತೀಶ್ ರೆಡ್ಡಿ, ಹೆನ್ರಿಕ್ ಕ್ಲಾಸೆನ್, ಅಬ್ದುಲ್ ಸಮದ್, ಶಹಬಾಜ್ ಅಹ್ಮದ್, ಸನ್ವೀರ್ ಸಿಂಗ್ ಹಾಗೂ ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್, ಭುವನೇಶ್ವರ್ ಕುಮಾರ್, ಜಯದೇವ್ ಉನದ್ಗಟ್, ವಿಜಯಕಾಂತ್, VS ಕಾಂತ್ ಹಾಗೂ T ನಟರಾಜನ್ ಅವರು ಕಣಕ್ಕಿಳಿದಿದ್ದಾರೆ. ಇನ್ನು ಗುಜರಾತ್ ಟೈಟನ್ಸ್ ಅವರ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡ್ಕೊಳ್ಳೋದಾದರೆ ಅವ್ರ ಕಡೆಯಿಂದ ಸಾಯಿ ಸುದರ್ಶನ್ ಹಾಗೂ ಅವರ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಡೇವಿಡ್ ಮಿಲ್ಲರ್, ಶಾರುಖ್ ಖಾನ್, ಮ್ಯಾಥ್ಯೂ ವೇಡ್, ರಾಹುಲ್ ತೆವಾತಿಯಾ, ರಶೀದ್ ಖಾನ್, ನೂರ್ ಅಹ್ಮದ್, ಉಮೇಶ್, ಮೋಹಿತ್ ಶರ್ಮಾ, ಕಾರ್ತಿಕ್ ತ್ಯಾಗಿ ಹಾಗೂ ಸಂದೀಪ್ ವಾರಿಯರ್ ಅವರು ಕಣಕ್ಕಿಳಿದಿದ್ದಾರೆ.